ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶಧಾರಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಅಂತೂ ಇಂದು ಕೊನೆಗೂ ಹ್ಯಾಟ್ರಿಕ್ ಸೋಲಿನ ನಂತರ ನಮ್ಮ ಮುಂಬೈ ಟೀಮ್ ಗೆಲುವನ್ನು ಸಾಧಿಸಿತು. ಅದು ಸೋತು ಸುಣ್ಣಾಗಿರುವಂತಹ, ವಿಶೇಷವಾಗಿ ಪೂರ್ತಿಯಾಗಿ ಕೆಳ ಹಂತಕ್ಕೆ ಬಂದಿದ್ದಂತಹ ಈ ನಮ್ಮ LSG ಜೊತೆಗೆ ಅಂದರೆ ಲಕ್ನೋ ಸೂಪರ್ ಜೈಂಟ್ಸ್ ಎದುರು ಗೆದ್ದದ. ಹೀಗಾಗಿ ಆದರೂ ಸಹ ಪ್ಲೇ ಆಫ್ಗೆ ಹೋಗುವಂಥ ಸಾಧ್ಯತೆಗಳು ಭಾಳ ಕಡಿಮೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಏನೋ ಇರಲಿ, ಇಲ್ಲಿ ರೋಹಿತ್ ಶರ್ಮಾ ಮತ್ತು ರಿಯಾನ್ ರಕೆಲ್ ಚೆನ್ನಾಗಿ ಆಡಿ ಗೆಲ್ಲೋದಕ್ಕೆ ಕಾರಣಕರ್ತರಾದರು. ಯಾಕಂದ್ರೆ ಅವ್ರದ್ದು ಏನು ಸಣ್ಣದಾದಂತಹ ಏನಪ್ಪ ಈ ಒಂದು ಮೊತ್ತ ಇರಲಿಲ್ಲ, ಮೊತ್ತ ಸಾಕಷ್ಟು ದೊಡ್ಡದಾಗೇ ಇತ್ತು. ಆದರೂ ಸಹ ಅದನ್ನು ಮೀರುವಲ್ಲಿ ಈ ನಮ್ಮ ಏನಪ್ಪ ಅಂದ್ರೆ ಮುಂಬೈ ಇಂಡಿಯನ್ಸ್ ಭಾಳ ಯಶಸ್ಸನ್ನು ಸಾಧಿಸಿದರು. ಮತ್ತು ನಿರಾಯಾಸವಾಗಿ ಗೆಲ್ಲೋದಕ್ಕೆ ಕಾರಣಕರ್ತರಾದಂಥವರು ಈ ಇಬ್ಬರು ಏನಪ್ಪ ಅಂತಂದ್ರೆ ರೋಹಿತ್ ಶರ್ಮಾ ಮತ್ತು ರಿಯಾನ್ ರಕೆಲ್ಟನ್. ಇನ್ನು ರಿಷಬ್ ಪಂತ್ ಪ್ಲೇ ಆಫ್ ಕನಸು ಕಾಣೋದನ್ನು ಮುಗದಂಗೆ ಆಗ್ಯದ. ಹೊರಗೆ ಹೋಗುವಂಥದ್ದು ಪರಿಸ್ಥಿತಿ ಈ ಒಂದು ನಮ್ಮ ಏನಪ್ಪ ಅಂತಂದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ಬಂದಿಂಥದ್ದು. ಇದು ನಿನ್ನೆಯ ನಡೆದಂಥ ಆಟದ ಸ್ಥಿತಿ. ಇನ್ನು ಇವತ್ತು ಮತ್ತೆ ನಡೀತಿರುವಂಥದ್ದು, ಅದರಲ್ಲೂ KL ರಾಹುಲರ ದೆಹಲಿ ಏನಪ್ಪ ಈ ಕ್ಯಾಪಿಟಲ್ಸು, ಅದೇ ಅದರ ವಿರುದ್ಧವಾಗಿ ಚೆನ್ನೈ ಸೂಪರ್ ಕಿಂಗ್ಸ್ 6 ಮತ್ತು 7ನೇ ಸ್ಥಾನದಲ್ಲಿರುತ್ತಿರುವಂಥ ಎರಡು ಟೀಮ್ಗಳ ಮಧ್ಯದಲ್ಲೇ CSK 9 ಮ್ಯಾಚ್ ಆಡ್ಯದ, ಅದರಲ್ಲಿ 4 ಗೆದ್ದದ, 5 ಸೋತದ. ಅದೇ ರೀತಿ DC ಡೆಲ್ಲಿ ಕ್ಯಾಪಿಟಲ್ ಸಹಿತ 9 ಆಡಿ 4 ಸೋತು 5 ಗೆದ್ದದ. ಆದರೂ ಒಂದಿಷ್ಟು ಮುಂದೆ ಹಿಂದೆ ಇದ್ದಾವೆರಡು ಕಾಂಪಿಟೇಷನ್ದಲ್ಲೇ. ಒಟ್ಟಿನಲ್ಲೇ IPL ಪಾಯಿಂಟ್ ಈ ಪರಿಸ್ಥಿತಿಯಲ್ಲಿ ಈ ಒಂದು ಎರಡೂ ಹೆಚ್ಚು ಸಮಾನಾಂತರ ಇರುತ್ತಿರುವಂಥ ಈ ಎರಡು ಟೀಮ್ಗಳು ಇವತ್ತು ಸಾಯಂಕಾಲ 7:30 ವಿಶೇಷವಾಗಿ ನವದೆಹಲಿಯಲ್ಲಿ ಅಂದರೆ ಡೆಲ್ಲಿ ಕ್ಯಾಪಿಟಲ್ಸದ ಈ ಸಿಟಿಯಲ್ಲಿನ ನಡೆಯುವುದರಿಂದಾಗಿ ವಿಶೇಷವಾಗಿ ಸ್ವಲ್ಪ CSK ಇದನ್ನು ಗೆಲ್ಲೋದು ಕಷ್ಟ ಆಗ್ಬೋದೇನೋ, ಏನಾಗ್ತದೋ ಗೊತ್ತಿಲ್ಲ. ಬಟ್ ಒಳ್ಳೆಯ ಆಟವನ್ನು ಎಲ್ಲರೂ ನಿರೀಕ್ಷಿಸ್ತಾ ಇರ್ತಾರೆ ಇವತ್ತಿನ ಈ ಮ್ಯಾಚ್ನಲ್ಲಿ. ವಿಶೇಷವಾಗಿ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. KL ರಾಹುಲ್ರ ಮೇಲೆ ಎಲ್ಲರೂ ಕಣ್ಣುವದ. ಹೈಯೆಸ್ಟ್ ರನ್ ಹೊಡೆಯೋದ್ರಲ್ಲಿ 2ನೇ ನಂಬರಲ್ಲಿ ಇರುತ್ತಿರುವಂಥ KL ರಾಹುಲ್, ಅದೇ ಕಾಲಕ್ಕೆ ಒಳ್ಳೆ ಬ್ಯಾಟ್ಸ್ಮನ್ ಆಗಿರುವಂಥ ಋತುರಾಜ್ ಗಾಯಕ್ವಾಡ್, ಇವರಿಬ್ಬರ ಮಧ್ಯೆ ಇವತ್ತು ಕಾಂಪಿಟೇಷನ್ ಜೋರಾಗಿ ಒಂದು ಹಂತಕ್ಕೆ ಬಂದಂಥ ಕಾರಣ ಇಲ್ಲಿ ಗೆದ್ದವರು ಮುಂದಿನ ದಿನಗಳಲ್ಲಿ ಪ್ಲೇ ಆಫ್ ಹೋಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗ್ತಾ ಇರ್ತಾವೆ. ಇದರಿಂದಾಗಿ ಕಾಂಪಿಟೇಷನ್ ಥರ ಸ್ಟೇಜ್ ಹೆಚ್ಚಾಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈಗ KL ರಾಹುಲ್ ಸಹಿತ ಒಳ್ಳೆಯ ಆಟಗಳನ್ನ ಅಥವಾ ಒಳ್ಳೆಯ ಪ್ರದರ್ಶನ ತೋರಿಸ್ತಾ ಇದ್ದಾರೆ. ಋತುರಾಜ್ ಗಾಯಕ್ವಾಡ್ ತೋರಿಸ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಸ್ಪಿನ್ನರ್ ಆಗಿರ್ಬೋದು ಅಥವಾ ಫಾಸ್ಟ್ ಬಾಲರ್ಗಳಾಗಿರ್ಬೋದು, ಅವರು ಸಹಿತ ಒಳ್ಳೆಯ ಪ್ರದರ್ಶನ ನೀಡ್ತಾ ಇದ್ದಾರೆ. ಹೀಗಾಗಿ ಇವತ್ತಿನ ಪಂದ್ಯಕ್ಕೆ ಎಲ್ಲದ ಮಹತ್ವಂತಿ ಬಂದದ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಇಲ್ಲಿವರೆಗೆ ನಡೆದಂಥ ಒಟ್ಟು ಪಂದ್ಯಗಳು 32, ಅದರಲ್ಲಿ ಚೆನ್ನೈ 20 ಗೆದ್ರೆ ಡೆಲ್ಲಿ ಡೆವಿಲ್ಸ್ ಇಟ್ ಮೀನ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಈ ಒಂದು 12 ಮ್ಯಾಚ್ಗಳನ್ನು ಗೆದ್ದಿದ್ದಾರೆ. ಇವತ್ತಿನ ಈ ಪಂದ್ಯದಲ್ಲಿ ಗೆದ್ದವ್ರಿಗೆ ಏನಾದ್ರು ಚೇಂಜ್ ಆಗ್ಬೋದು. ಮತ್ತು ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಆರೆಂಜ್ ಕ್ಯಾಪ್ ಈ ಹಿಂದೆ ನಮ್ಮ KL ರಾಹುಲ್ ಪಡೆದಿದ್ರು, ಅದನ್ನೀಗ ಅಭಿಷೇಕ್ ಶರ್ಮಾ ಅವ್ರ ಹೆಸರಿಗೆ ಹೋಗ್ಯದ. ಅದು ಈಗ ಮತ್ತೆ ಈಗ ಪಡೆಯೋದಕ್ಕೆ ಸಾಧ್ಯದನ ಅನ್ನುವಂಥ ಮಾತನ್ನು. ಯಾಕಂದರೆ ಅವರಿಬ್ಬರ ಮಧ್ಯದಲ್ಲಿ KL ರಾಹುಲ್ ಮತ್ತು ಅಭಿಷೇಕ್ ಶರ್ಮಾರ ಮಧ್ಯದಲ್ಲೇ ಈ ಆರೆಂಜ್ ಕ್ಯಾಪ್ ಸಲುವಾಗಿ ಕಾಂಪಿಟೇಷನ್ ನಡೆದ. ಒಟ್ಟಾರೆಯಾಗಿ ಇವತ್ತು ನಡೆಯುತ್ತಿರುವಂಥ ಮ್ಯಾಚ್ ಈ ಒಂದು CSK ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮಧ್ಯದಲ್ಲಿ ನಡೆಯುವುದು ಮಾತ್ರ ಇವತ್ತಿನ ಮುಂದಿನ ದಿನಗಳಲ್ಲಿ ಯಾವುದು ಈ ಏನಪ್ಪ ಅಂದ್ರೆ ಪ್ಲೇ ಆಫ್ ಹಂತಕ್ಕೆ ಬಂದಿರ್ಬೋದು, ಯಾವುದು ಕೆಳಗೆ ಇಳಿಬೋದು ಅನ್ನುವಂಥದ್ದು ಈಗಂತೂ ಒಂದಂತೂ ಸ್ಪಷ್ಟ ಆಗ್ಯದ. ಈ ಮುಂಬೈ ಇಂಡಿಯನ್ಸ್ಗಳಿಗಂತೂ ಮೋಸ್ಟ್ಲಿ ಇಲ್ಲೂ ಭಾಳ ಕಷ್ಟದ ಮೇಲೆ ಇರುವಂಥದ್ದು. ಬಟ್ ಲಕ್ನೋ ಸೂಪರ್ ಜಾಯಿಂಟ್ಸ್ಗೆ ಮಾತ್ರ ಬಾಗಿಲ ಮುಚ್ಚಿದಂಗೆ ಆಗ್ಯದ ಅಂತ ಹೇಳಬೇಕಾಗ್ಯದ. ಆದರೆ ಇಲ್ಲಿವರೆಗೆ ಮಾತ್ರ ಇನ್ನೊಂದು ಮಾತನ್ನು ಹೇಳಬೇಕಾಗ್ತದಿಲ್ಲ. ಪರ್ಪಲ್ ಕ್ಯಾಪ್ ಬಾಲಿಂಗ್ ಚಲೋ ಕೊಡುವಂಥದ್ದು ಭುವನೇಶ್ ಕುಮಾರ್ ಅವರ ಹೆಸರಲ್ಲೇ RCB ಅವರು 17 ವಿಕೆಟ್ ಪಡೆದಿದ್ದಾರೆ. ಇನ್ನು ಇವತ್ತಿನ ಮ್ಯಾಚಲ್ಲಿ ಏನು ಚೇಂಜ್ ಆಗ್ತದೆ ನೋಡುವಂತೆ ಅಂತ ಇವತ್ತು ನಡೆಯುವ ಈ ಪಂದ್ಯ ಮುಂದಿನ ಪಂದ್ಯಗಳಿಗೆ ಇನ್ನಷ್ಟು ಏನಪ್ಪ ಅಂತಂದರೆ ಯಾರು
ಫೈನಲ್ಗೆ ಬರುವಂಥವ್ರು ಅಥವಾ ಸೆಮಿಫೈನಲ್ಗೆ ಬರುವಂಥವ್ರು ಅಥವಾ ಪ್ಲೇ ಆಫ್ಗೆ ಬರುವಂಥವ್ರು ಯಾರು ಆಗ್ಬೋದು, ಯಾರು ಸೋಲಿಸ್ಬೋದು ಅನ್ನೋಂಥದ್ದು. ಬಟ್ ಇವತ್ತಿನವರೆಗೆ ಮಾತ್ರ ಟಾಪದಲ್ಲಿರುವಂಥದ್ದು ಈ ಒಂದು ಪಂಜಾಬ್ ಕಿಂಗ್ಸ್, ಒಂದು 2ನೇದು RCB, 3 SRH, 4ನೇದು RR, 5ನೇದು GT. ಇನ್ನು ಉಳಿದೆಲ್ಲ ಮುಂದಿನ ಅವರು ಹೋರಾಟದ ಮೇಲೆ ಯಾವ ರೀತಿಯಾಗಿ ಅವರು ಆಡ್ತಾರೆ ಅದ್ರ ಮೇಲೆ ಮುಂದಿನ ಒಂದು ಟಾಪ್ 5 ಟಾಪ್ 4 ಬರುವಂಥ ಸಾಧ್ಯತೆಗಳಿದ್ದಾವೆ. ನೋಡ್ರಿ ಇವತ್ತಿನ ಡೆಲ್ಲಿ ಗೆಲ್ತದನೋ, ಚೆನ್ನೈ ಗೆಲ್ತದನೋ, ಗಾಯಕ್ವಾಡ್ ಗೆಲ್ತಾರೋ, ರಾಹುಲ್ ಗೆಲ್ತಾರೋ ನೋಡೋಣ ಎದುರು ಅಂತ ಹೇಳ್ತಾ ಇದು ಇವತ್ತಿನ ಇಲ್ಲಿವರೆಗಿನ ಡೆವಲಪ್ಮೆಂಟ್. ಮತ್ತು ನೋಡೋಣ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು H16 ನ್ಯೂಸ್ ಅರ್ಥ ತಿಳಿಸಿದ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.